ಇನ್ನು ಮುಂದೆ ನೀನು ಆರಾಮಾಗಿರೋದಕ್ಕೆ ನಾನೊಂದು ದಾರಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅದೇನು ಅಂದರೆ ನಿನ್ನ ಮೇಲೆ ನಾನು ಇನ್ವೆಸ್ಟ್ ಮಾಡ್ತೀನಿ. ನೀನು ಮೊದಲನಾಗೆ ಗ್ಯಾರೇಜ್ ಶುರು ಮಾಡು. 4 ಜನನ ಕೆಲಸಕ್ಕೆ ಇಟ್ಕೊಂಡು ಆರಾಮಾಗಿದ್ಬಿಡೋ. ನಾನು ಇನ್ವೆಸ್ಟ್ ಮಾಡಿದೆ ಅಂತ ಅದ್ರಲ್ಲಿ ಪಾಲು ಕೊಡು, ಲಾಭ ಕೊಡು ಅಂತ ಕೇಳೋದಿಲ್ಲ. ನನಗೆ ನೀನು ಚೆನ್ನಾಗಿರ್ಬೇಕು ಅಷ್ಟೇ. ರೀ, ನಿಂಬೆ ಹಣ್ಣಿನ ಶರ್ಬತ್ ಮಾಡಿ. ಏನ್ರಿ, ವೀರೇಂದ್ರನ ಹೇಳಿದ ಬಗ್ಗೆ ಯೋಚನೆ ಮಾಡ್ತಿದ್ರಾ? ಹೌದು ಲಕ್ಷ್ಮಿ, ಅವನ ಕೈನಲ್ಲಿ ಬಂಡವಾಳ ಹಾಕ್ಸೋದು ಯಾಕೋ ಸರಿ ಇಲ್ಲ ಅಂತ ಅನಿಸುತ್ತೆ. ಅಲ್ಲ, ಅಣ್ಣ ಹೇಳಿದ್ದು ನಾನು ದುಡ್ಡು ಹಾಕ್ತೀನಿ, ಅದಕ್ಕೆ ನಾನೇನು ಲಾಭನೂ ಕೇಳಲ್ಲ ಅಂತ ಹೇಳಿದ್ರಲ್ಲ. ಅದು ಒಂದು ದೊಡ್ಡ ಗುಣ ಲಕ್ಷ್ಮಿ. ಆದರೆ ನನಗೆ ಯಾರ ಕೈ ಕೆಳಗಡೆನೂ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ. ಮೇಲಾಗಿ ಅವನು ಬಂಡವಾಳ ಹಾಕ್ಬಿಟ್ರೆ ಆ ಗರಾಜ್ ಅವನದಾಗತ್ತೆ, ನಂದು ಹೆಂಗಾಗತ್ತೆ? ಈ ಹಣ ಅನ್ನೋದು ಇದೆ ನೋಡು, ತಂದೆ ಮಕ್ಕಳ ನಡುವೆನೂ ಜಗಳ ತಂದಿಡುತ್ತೆ. ನಾನು ವೀರು 25-30 ವರ್ಷದ ಹಳೆ ಸ್ನೇಹಿತ. ಈ ವ್ಯವಹಾರ ಮಾಡಿ ಸ್ನೇಹ ಕಳ್ಕೊಳ್ಳೋಕ್ಕೂ ನನಗೆ ಇಷ್ಟ ಇಲ್ಲ. ಹಲೋ ಸಿನಣ್ಣ, ನಾನು ಗಿರೀಶ್ ಮಾತಾಡ್ತಿರೋದು. ಹೇಳಪ್ಪ ಗಿರೀಶ, ಹೇಗಿದೆಯೋ? ಅಣ್ಣ, ನಮ್ಮನ್ನು ಕೆಲಸದಿಂದ ತೆಗೆದುಬಿಟ್ರು. ಈಗ ಕೆಲಸ ಮಾಡದೆ ಸಂಸಾರ ನಡೆಸೋದಕ್ಕೆ ಆಗೋದಿಲ್ಲ. ಅದಕ್ಕೆ ನೀನು ಗ್ಯಾರೇಜ್ ಓಪನ್ ಮಾಡಿದೆ ಅಂತಲ್ಲ, ಅಲ್ಲಿ ಏನಾದರೂ ಕೆಲಸ ಇದ್ರೆ ಹೇಳೋಣ, ಮಾಡ್ತೀನಿ. ಓ ಹೌದಪ್ಪ. ಗಿರೀಶ, ತಪ್ಪು ತಿಳ್ಕೊಬೇಡ, ನನಗೊಂಚೂರು ಟೈಮ್ ಕೊಡೋ. ಒಂದು 2-3 ದಿನ ಆದಮೇಲೆ ನಾನೇ ಫೋನ್ ಮಾಡ್ತೀನಿ. ಯೋಚನೆ ಮಾಡಬೇಡಪ್ಪ, ಏನೋ ಒಂದು ಆಗುತ್ತೆ. ನಾನೇ ನಿಂಗೆ ಫೋನ್ ಮಾಡ್ತೀನಿ. ನೋಡಿದ್ರಾ, ಈ ಫೋನ್ ಈಗಲೇ ಬರಬೇಕಿತ್ತಾ? ಅದರ ಅರ್ಥ ಏನು ಹೇಳಿ? ಆ ದೇವ್ರಿಗೂ ನಾವು ಗ್ಯಾರೇಜ್ ಶುರು ಮಾಡಲಿ ಅಂತಲೇ ಇರಬಹುದು. ನೋಡಿ, ನೀವು ಹೇಗೋ ಗ್ಯಾರೇಜ್ ಶುರು ಮಾಡಿದ್ರೆ ಒಬ್ಬರೇ ಅಂತೂ ಕೆಲಸ ಮಾಡೋಕ್ಕಾಗಲ್ಲ. ಪಾಪ, ಈ ಥರ ಕೆಲಸದ ಅವಶ್ಯಕತೆ ಇರೋರಿಗೆ ಕೆಲಸ ಕೊಡ್ಬೋದು. ನೀವು ಸಂಬಳ ಕೊಟ್ಟರೆ ಅವ್ರ ಸಂಸಾರನೂ ನಡೆಯುತ್ತೆ. ಯೋಚನೆ ಮಾಡಿ ನೋಡ್ರಿ. ಅದನ್ನೇ ಮಾಡ್ತಿದ್ದೀನಿ ಲಕ್ಷ್ಮಿ. ಅವನೇನೋ ಬಂಡವಾಳ ತೊಡಗಿಸ್ತೀನಿ, ಆದರೆ 1 ಪೈಸಾ ನಾನು ವಾಪಸ್ ಬೇಡ ಅಂತೀಯಾನೆ. ಅದೇ ನನಗೆ ಯಾಕೋ ಸಮಾಧಾನ ಆಗ್ತಿಲ್ಲ. ನೀವೆಂಥ ಸ್ವಾಭಿಮಾನಿ ಅಂತ ನನಗೂ ಚೆನ್ನಾಗಿ ಗೊತ್ತು. ಅವ್ರು ಬೇಡ ಅಂದ್ಕೂಡಲೇ ನೀವೇನು ಕೊಡದೇ ಇರ್ತೀರಾ? ನೋಡಿ, ಮೊದಲು ಅವ್ರು ಹೇಳ್ದಾಗೆ ಗ್ಯಾರೇಜ್ ಶುರು ಮಾಡಿ, ಕೆಲಸದವ್ರನ್ನ ಇಟ್ಕೊಂಡು ಕೆಲಸ ಮಾಡಿಸಿ. ಬಂದಿದ್ದ ದುಡ್ಡಲ್ಲಿ ಕೆಲಸದವ್ರಿಗೆ ಸಂಬಳ ಕೊಡೋಣ, ಅಣ್ಣಂಗೂ ಒಂದಷ್ಟು ದುಡ್ಡು ಅಂತ ಎತ್ತಿಡೋಣ. ಹಿಂಗೆ ಮಿಕ್ಕಿದ್ದು ನಮಗೆ ಅಂತ ಉಪಯೋಗಿಸ್ಕೊಳ್ಳೋಣ. ಅಂದರೆ ನಾನು ಈ ಗ್ಯಾರೇಜ್ ಶುರು ಮಾಡೋದು ನಿನಗೆ ಇಷ್ಟ ಇದೆ ಅಂತ ಆಯಿತು? ಇಷ್ಟ ಅಂತಲ್ಲ, ಆದರೆ ಎಷ್ಟೋ ವರ್ಷಗಳಿಂದ ನೀವು ಈ ಕೆಲಸನೇ ಮಾಡ್ಕೊಂಡು ಬಂದಿದ್ದೀರಾ. ಈ ಕೆಲಸದಲ್ಲಿ ನಿಮ್ಗೆ ಅನುಭವ ಚೆನ್ನಾಗಿದೆ. ಹಾಗಾಗಿ ಅಣ್ಣ ಇನ್ವೆಸ್ಟ್ ಮಾಡಿರೋ ದುಡ್ಡಿಗೆ ಮೋಸ ಆಗೋದಿಲ್ಲ. ನೀವು ಧೈರ್ಯವಾಗಿ ನಿಭಾಯಿಸ್ತೀರಾ ಅನ್ನೋ ನಂಬಿಕೆ ನನಗಿದೆ. ಅದು ಅಲ್ಲದೆ ನಾವೀಗಿರೋ ಪರಿಸ್ಥಿತಿ ನೋಡಿ ಆ ದೇವರೇ ಈ ದಾರಿ ತೋರಿಸ್ತಾ ಇರಬಹುದು. ನೀವ್ಯಾಕೆ ಹಿಂದೆಟಾಗ್ತೀರಾ? ಶುರು ಮಾಡಿಬಿಡಿ. ಸರಿ ಲಕ್ಷ್ಮಿ, ಜೀವನದಲ್ಲಿ ಏನೇನೋ ಮಾಡಿದ್ದೀನಿ, ಇದು ಒಂದು ಆಗಿದೆ. ಹಾಗಾದರೆ ನಾಳೆನೇ ಒಳ್ಳೆ ಏರಿಯಾದಲ್ಲಿ ನಮ್ಮ ಗರಾಜ್ ಒಂದು ಜಾಗ ನೋಡೋಣ.